ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 2 ಅನ್ನು ಡಿಸ್ಕಸ್ ಮಾಡೋಣ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ. ಸೊ ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಬಂದಾಗ ಮೊದಲನೇದು ಎಕ್ಸ್ಪ್ಲೈನ್ VM ಬೇಸ್ಡ್ ಇನ್ಸ್ಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್. ಸೊ ಇನ್ಸ್ಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ಅನ್ನು ನಾವು IDS ಅಂತ ಕೂಡ ಕರಿಬಹುದು. VM ಅಂತ ಅಂದ್ರೇನು ವರ್ಚುವಲ್ ಮಿಷಿನ್ಸ್. So virtual machine based IDS uses the virtual machines and their virtualization layers to detect the intrusions. ಸರಿನಾ? ಏನೇನು ಯೂಸ್ ಮಾಡ್ತವೆ? ವರ್ಚುವಲ್ ಮಿಷಿನ್ಗಳನ್ನ ಮತ್ತೆ ವರ್ಚುವಲೈಸೇಷನ್ ಲೇಯರ್ಗಳನ್ನ ಯೂಸ್ ಮಾಡ್ತವೆ. ಏನು ಮಾಡೋಕ್ಕೆ? ಡಿಟೆಕ್ಟ್ ಮಾಡೋದಕ್ಕೆ ಇಂಟ್ರೂಷನ್ ಅನ್ನ. It operates using the virtualization infrastructure where multiple virtual machines run on a hypervisor. Hypervisor ಅಂತಂದ್ರೆ ಒಂಥರ ಸೂಪರ್ವೈಸರ್ ಇದ್ದಂಗೆ, ಅದನ್ನ ಮೇಂಟೈನ್ ಮಾಡುವಂತವ್ರು ಆ ರೀತಿ. ಸೊ ವರ್ಕಿಂಗ್ ಪ್ರಿನ್ಸಿಪಲ್ ಅನ್ನ ನೋಡಿ. ವರ್ಚುವಲ್ ಮಿಷಿನ್ಸ್ ಆರ್ ಐಸೋಲೇಟೆಡ್ ಎನ್ವಿರಾನ್ಮೆಂಟ್. ಐಸೋಲೇಟೆಡ್ ಅಂದ್ರೆ ಅದು ಒಂದೇ ಇರೋ ರೀತಿ ಇರುವಂತ ಎನ್ವಿರಾನ್ಮೆಂಟ್. ಮಾನಿಟರಿಂಗ್ ಕ್ಯಾನ್ ಬಿ ಡನ್ ಅಟ್ ದ ವರ್ಚುವಲ್ ಮಿಷಿನ್ ಲೆವೆಲ್ ಆರ್ ಹೈಪರ್ವೈಸರ್ ಲೆವೆಲ್. ಹೈಪರ್ವೈಸರ್ ಅಂದ್ರೇನು? ಒಂಥರ ಸೂಪರ್ವೈಸರ್ ಇದ್ದಂಗೆ, ಅದನ್ನೆಲ್ಲ ನೋಡ್ಕೊಳ್ಳೋಂಥವ್ರು ಆ ತರ. System observes the resource usage, data access, network activity. Next, role of virtualization. So virtualization ಇಲ್ಲಿ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ. So it decouples the hardware and the operating systems. ಸರಿನಾ? ಸೊ ಅದೇನ್ ಮಾಡೋದು? ಡಿಕಪಲ್ ಅಂತ ಅಂದ್ರೇನು? ಸಪರೇಟ್ ಮಾಡುವಂಥದ್ದು. ಸೊ ಅವೆರಡು ಕೂಡ ಒಟ್ಟಿಗೆ ಇರ್ತಾವಲ್ಲ, ಹಾರ್ಡ್ವೇರ್ ಮತ್ತೆ ಆಪರೇಟಿಂಗ್ ಸಿಸ್ಟಮ್, ಅವೆರಡನ್ನೂ ಕೂಡ ಸಪರೇಟ್ ಮಾಡುತ್ತೆ. ಏಕೆ ಅಂತ ಅಂದ್ರೆ ಇಟ್ ಎನೇಬಲ್ಸ್ ದಿ ಬೆಟರ್ ಮಾನಿಟರಿಂಗ್. ಮಾನಿಟರಿಂಗ್ ಅಂತ ಅಂದ್ರೆ ಅದರ ಮೇಲೆ ನಿಗಾ ಇಡೋದಕ್ಕೋಸ್ಕರ. ಅಂತಂದ್ರೆ ಏನಾದ್ರೂ ಕೂಡ ಟ್ರಬಲ್ ಆಗ್ತಿದ್ಯಾ, ಇಲ್ಲ ಕರೆಕ್ಟಾಗಿ ಹೋಗ್ತಿದ್ಯಾ ಅಂತ ನಾವು ಮಾನಿಟರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ವರ್ಚುವಲ್ ಮಿಷಿನ್ ಕ್ಯಾನ್ ಬಿ ಸಸ್ಪೆಂಡೆಡ್, ಮೈಗ್ರೇಟೆಡ್, ಮಾನಿಟರ್ಡ್ ಇಂಡಿಪೆಂಡೆಂಟ್ಲಿ. ಸೊ ಅದನ್ನ ನಾವು ಸಪರೇಟ್ ಆಗಿ ನೋಡ್ಬೋದು ಅಂತ ಅಂದ್ರೆ ಅದನ್ನ ಮಾನಿಟರ್ ಮಾಡ್ತಾ ಹೋಗ್ಬೋದು. ಮೈಗ್ರೇಟ್ ಅಂತ ಅಂದ್ರೇನು? ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೋದು. ಸಸ್ಪೆಂಡ್ ಅಂತ ಅಂದ್ರೇನು? ನಮಗೆ ಬ್ಯಾಡದಲ್ಲೇ ಇರುವಂತ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಬಹುದು ಅದರ ಕೆಲಸವನ್ನ, ಆ ರೀತಿ. ನೆಕ್ಸ್ಟ್ ಸೆಕ್ಯೂರಿಟಿ ಥ್ರೆಟನ್ಸ್. ನೆಕ್ಸ್ಟ್ ಸೆಕ್ಯೂರಿಟಿ ಥ್ರೆಟ್ ಡಿಟೆಕ್ಷನ್. ಸೊ ಯಾವ್ಯಾವ ಸೆಕ್ಯೂರಿಟಿ ಥ್ರೆಟ್ ಬರ್ಬೋದು? ಲಾಸ್ ಆಫ್ ಕಾನ್ಫಿಡೆನ್ಶಿಯಾಲಿಟಿ ಅಂತ ಅಂದ್ರೆ ಸೀಕ್ರೆಟ್ ಆಗಿರುವಂತ ಇನ್ಫಾರ್ಮೇಶನ್ ಲಾಸ್ ಆಗ್ಬೋದು, ಲೀಕ್ ಆಗ್ಬೋದು. ಲಾಸ್ ಆಫ್ ದಿ ಇಂಟಿಗ್ರಿಟಿ. ಇಂಟಿಗ್ರಿಟಿ ಅಂತಂದ್ರೇನು? ಅನ್ಆಥರೈಸ್ಡ್ ಅಸೆಸ್ ಅಂತ ಅಂದ್ರೆ ಸೈಬರ್ ಥೀಫ್ಗಳಿರ್ತಾರಲ್ಲ, ಸೊ ಅವ್ರು ಏನಾದ್ರೂ ಕೂಡ ಅಸೆಸ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ? ಲಾಸ್ ಆಫ್ ಇಂಟಿಗ್ರಿಟಿ. ಲಾಸ್ ಆಫ್ ಅವೈಲಬಿಲಿಟಿ. ಲಾಸ್ ಆಫ್ ಅವೈಲಬಿಲಿಟಿ ಅಂತಂದ್ರೆ ನಮಗೆ ಡಾಟಾ ಲಾಸ್ ಆಗುವಂಥದ್ದು. ಸೊ ಡಾಟಾ ಲಾಸ್ ಆದ್ರೆ ನಮಗೆ ಮುಂದೆ ಏನು ಕೂಡ ಪ್ರೊಸೀಡ್ ಆಗಕ್ಕಾಗಲ್ಲ. ನೆಕ್ಸ್ಟ್ ಸ್ಟೆಪ್ಸ್ ಫಾರ್ ಕ್ರಿಯೇಟಿಂಗ್ ಎ ವರ್ಚುವಲ್ ಮಿಷಿನ್. ಸೊ ಯಾವ ರೀತಿ ವರ್ಚುವಲ್ ಮಿಷಿನ್ ಅನ್ನ ನಾವು ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ವರ್ಚುವಲ್ ಮಿಷಿನ್ ಇಸ್ ಕ್ರಿಯೇಟೆಡ್ ಯೂಸಿಂಗ್ ವರ್ಚುವಲೈಸೇಷನ್ ಮಿಡಲ್ ವೇರ್ ದಟ್ ಅಬ್ಸ್ಟ್ರಾಕ್ಟ್ಸ್ ದಿ ಹಾರ್ಡ್ವೇರ್. ಸರಿನಾ? ಸೊ ಯಾವ್ಯಾವ ರೀತಿ ಸ್ಟೆಪ್ಗಳು? ಮೊದಲನೇದು VM ಟೈಪ್. ವರ್ಚುವಲ್ ಮಿಷಿನ್ ಟೈಪ್ ಅನ್ನ ನಾವು ಚೂಸ್ ಮಾಡ್ಬೇಕು. ಯಾವ್ಯಾವ ಟೈಪ್ ಇದೆ? ಒಂದು ನೇಟಿವ್ ವರ್ಚುವಲ್ ಮಿಷಿನ್, ನೆಕ್ಸ್ಟ್ ಹೋಸ್ಟ್ ವರ್ಚುವಲ್ ಮಿಷಿನ್, ನೆಕ್ಸ್ಟ್ ಹೈಬ್ರಿಡ್ ವರ್ಚುವಲ್ ಮಿಷಿನ್. ಇದರಲ್ಲಿ ಯಾವ್ದು ಬೇಕು ಅಂತ ಚೂಸ್ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ರಿಸೋರ್ಸ್ ಅನ್ನ ಅಲೋಕೇಟ್ ಮಾಡ್ತಾ ಹೋಗ್ಬೇಕು. CPU, ಮೆಮೊರಿ ಮತ್ತೆ ಸ್ಟೋರೇಜ್ ಅದೆಲ್ಲ ಅವಶ್ಯಕತೆ ಅಲ್ವಾ, ಸೊ ಅವುಗಳನ್ನ ಅಲೋಕೇಟ್ ಮಾಡಬೇಕು. ನೆಕ್ಸ್ಟ್ VM ಕ್ರಿಯೇಷನ್ ಅಂತಂದ್ರೆ ವರ್ಚುವಲ್ ಮಿಷಿನ್ ಅನ್ನ ನಾವು ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡ್ತೀವಿ ಬೇಸ್ಡ್ ಆನ್ ದಿ ವರ್ಕ್ ಲೋಡ್ ಡಿಮ್ಯಾಂಡ್. ಸೊ ಎಷ್ಟು ಡಿಮ್ಯಾಂಡ್ ಇರುತ್ತೆ, ವರ್ಕ್ ಲೋಡ್ ಅಥವಾ ಕೆಲಸ ಎಷ್ಟಿರುತ್ತೆ ಅದರ ಮೇಲೆ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ವರ್ಚುವಲ್ ಮಿಷಿನ್ ಅನ್ನ. ಸೊ ಆಪರೇಷನ್ ಏನೇನು ಮಾಡ್ಬೋದು? ವರ್ಚುವಲ್ ಮಿಷಿನ್ನು ಮಲ್ಟಿಪ್ಲೆಕ್ಸಿಂಗ್ ಮಾಡ್ಬೋದು, ಸಸ್ಪೆನ್ಷನ್ ಮಾಡ್ಬೋದು, ರೆಸ್ಯೂಮ್ ಮಾಡ್ಬೋದು, ಮತ್ತೆ ಮೈಗ್ರೇಷನ್ ಅನ್ನ ಮಾಡ್ತಾ ಹೋಗ್ಬೋದು. ಸೊ ಇದನ್ನೆಲ್ಲ ನಾನು ಆದಷ್ಟು ಸಿಂಪ್ಲಿಫೈಡ್ ಆನ್ಸರ್ ಮತ್ತೆ ಸಿಂಗಲ್ ಲೈನ್ ಆನ್ಸರ್ ಅನ್ನು ಕೊಟ್ಟಿದ್ದೀನಿ. ಇಷ್ಟನ್ನೇ ನೀಟಾಗಿ ಕ್ಲಿಯಾರಿಟಿಯಲ್ಲಿ ನೀವು ಓದ್ಕೊಂತ ಹೋಗಿ ಎಕ್ಸಾಮ್ ಅಲ್ಲಿ ಆರಾಮಾಗಿ ಬರೀತಾ ಹೋಗ್ಬೋದು. ನೆಕ್ಸ್ಟ್ ಸ್ಟೋರೇಜ್ ಅಂಡ್ ಡಿಪ್ಲಾಯ್ಮೆಂಟ್. ಸೊ ಯಾವ ರೀತಿ ಅಂತಂದ್ರೆ ವರ್ಚುವಲ್ ಮಿಷಿನ್ ಸ್ಟೇಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಸ್ಟೇಬಲ್ ಸ್ಟೋರೇಜ್. ಸರಿನಾ? ಫಸ್ಟ್ ಸ್ಟೋರ್ ಮಾಡ್ಬೋದು ಅಂಡ್ ಇಟ್ ಕ್ಯಾನ್ ಬಿ ಡಿಪ್ಲಾಯ್ಡ್ ಆನ್ ದಿ ಡಿಫ್ರೆಂಟ್ ಹಾರ್ಡ್ವೇರ್ ಪ್ಲಾಟ್ಫಾರ್ಮ್ಸ್. ಅಂತಂದ್ರೆ ನಮಗೆ ಬೇಕಾದಾಗ ಡಿಫ್ರೆಂಟ್ ಹಾರ್ಡ್ವೇರ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಾವು ಯೂಸೇಜ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ರೈಟ್ 5 ಕಮೆಂಟ್ಸ್ ಅಂಡ್ ಎಕ್ಸ್ಪ್ಲೈನ್ ದ AWS ಕ್ಲೌಡ್ ಶೆಲ್. ಫಸ್ಟ್ ಆ 5 ಕಮೆಂಟ್ಸ್ ಯಾವ್ಯಾವು? ಒಂದು 5 ಕಮೆಂಟ್ಸ್ ನೋಡಿ. LS ಇರ್ಬೋದು, CD ಇರ್ಬೋದು, PWD, ನೆಕ್ಸ್ಟ್ MKDIR ಅಂತ ಅಂದ್ರೆ ಮೇಕ್ ಡೈರೆಕ್ಟರಿ, AWS S3LS. ಸೊ ಈ 5 ನಮ್ಗೆ ಏನದು ಕಮೆಂಟ್ ಅದು. ನೆಕ್ಸ್ಟ್ ನಾವೇನು ಎಕ್ಸ್ಪ್ಲೈನ್ ಮಾಡಬೇಕು? AWS ಕ್ಲೌಡ್ ಶೆಲ್ ಅಂತ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಬೇಕು. ಕ್ಲೌಡ್ ಎನ್ವಿರಾನ್ಮೆಂಟ್ ಪ್ರೊವೈಡ್ ಆನ್ ಡಿಮ್ಯಾಂಡ್ ಕಂಪ್ಯೂಟಿಂಗ್ ರಿಸೋರ್ಸಸ್ ವಯಾ ಇಂಟರ್ನೆಟ್. ನಮಗೆ ಏನು ಇಂಪಾರ್ಟೆಂಟ್ ಆಗಿರುವಂಥ ರಿಸೋರ್ಸಸ್ಗಳು ಬೇಕು ಅವುಗಳನ್ನು ಮಾತ್ರ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಯೂಸಿಂಗ್ ದ ಇಂಟರ್ನೆಟ್. ಯೂಸರ್ ಇಂಟ್ರಾಕ್ಟ್ ಯೂಸಿಂಗ್ ದ ಕಮಾಂಡ್ ಲೈನ್ ಇಂಟರ್ಫೇಸ್ ಆರ್ ದಿ ವೆಬ್ ಬೇಸ್ಡ್ ಟೂಲ್ಸ್. ಸೊ ಅದರಿಂದ ಸಪೋರ್ಟ್ ನಮಗೆ ಏನೇನು ಸಿಗುತ್ತೆ? ರಿಸೋರ್ಸ್ ಮ್ಯಾನೇಜ್ಮೆಂಟ್, ಸ್ಟೋರೇಜ್ ಅಸೆಸ್, ಅಪ್ಲಿಕೇಶನ್ ಡೆಪ್ಲಾಯ್ಮೆಂಟ್. ಸೊ ಈ ರೀತಿ ನಮಗೆ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಮೈಗ್ರೇಷನ್ ಆಫ್ ಮೆಮೊರಿ, ಫೈಲ್ಸ್ ಅಂಡ್ ದ ನೆಟ್ವರ್ಕ್ ರಿಸೋರ್ಸಸ್ ಇನ್ ಕ್ಲೌಡ್ ಕಂಪ್ಯೂಟಿಂಗ್. ಮೈಗ್ರೇಷನ್ ಅಂತ ಅಂದ್ರೇನು?
ಇನ್ ಮೈಗ್ರೇಷನ್ ಅಂತ ಅಂದ್ರೇನು, ದಟ್ ಅಲೋಸ್ ದಿ ಮೂವ್ಮೆಂಟ್ ಆಫ್ ದ ರಿಸೋರ್ಸಸ್ ಅಕ್ರಾಸ್ ದ ಮಿಷಿನ್. ಸೊ ಒಂದು ಮಿಷಿನ್ ಇಂದ ಇನ್ನೊಂದು ಮಿಷಿನ್ಗೆ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಮೈಗ್ರೇಷನ್ ಅಂತ ಕರಿತೀವಿ. ಸೊ ಇವಾಗ ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋದ್ರೆ ಏನಂತ ಕರಿತೀವಿ, ಮೈಗ್ರೇಟ್ ಆಗಿದ್ದೀವಿ ಅಂತ ಕರಿತೀವಲ್ವಾ. ಸೊ ನಮ್ಮ ನೇಟಿವ್ ಊರೇ ಬೇರೆ ಇರುತ್ತೆ, ನಾವು ಬೇರೆ ಊರಿಗೆ ಬಂದು ಸೆಟಲ್ ಆಗಿರ್ತೀವಿ, ಸೊ ಅದನ್ನ ಮೈಗ್ರೇಟ್ ಅಂತೀವಿ. ಅದೇ ರೀತಿ ಮಿಷಿನ್ಗಳಲ್ಲೂ ಆಗುತ್ತೆ, ಅದನ್ನ ನಾವು ಮೈಗ್ರೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಇದರಲ್ಲಿ ಮೇನ್ ಆಗಿ ಕೇಳಿರುವಂಥದ್ದವರು ಮೂರು: ಮೆಮೊರಿ ಮೈಗ್ರೇಷನ್, ಫೈಲ್ ಮೈಗ್ರೇಷನ್ ಮತ್ತೆ ನೆಟ್ವರ್ಕ್ ರಿಸೋರ್ಸ್ ಮೈಗ್ರೇಷನ್ ಯಾವ ರೀತಿ ಆಗುತ್ತೆ ಅಂತ. ಮೆಮೊರಿ ಮೈಗ್ರೇಷನ್ ಅಂತ ಅಂದ್ರೇನು, ಮೆಮೊರಿ ಸ್ಟೇಟ್ ಆಫ್ ದ ವರ್ಚುವಲ್ ಮಿಷಿನ್ ಇಸ್ ಟ್ರಾನ್ಸ್ಫರ್ ಡ್ಯೂರಿಂಗ್ ದ ಮೈಗ್ರೇಷನ್. ನೆಕ್ಸ್ಟ್ ಫೈಲ್ ಅಥವಾ ಸ್ಟೋರೇಜ್ ಮೈಗ್ರೇಷನ್ ಅಂತ ಅಂದ್ರೇನು, ಡೇಟಾ ಅಂಡ್ ದ ಫೈಲ್ಸ್ ಆರ್ ಸ್ಟೋರ್ಡ್ ಇನ್ ದ ಸ್ಟೇಬಲ್ ಸ್ಟೋರೇಜ್ ಸಿಸ್ಟಮ್ ದಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಟು ದ ಅದರ್ ಮಿಷಿನ್ಸ್. ನೆಕ್ಸ್ಟ್ ನೆಟ್ವರ್ಕ್ ರಿಸೋರ್ಸ್ ಮೈಗ್ರೇಷನ್. ಸೊ ನೆಟ್ವರ್ಕ್ ಕನೆಕ್ಷನ್ಸ್ ಆರ್ ಮೇಂಟೈನ್ಡ್ ಡ್ಯೂರಿಂಗ್ ದ ಮೈಗ್ರೇಷನ್ ಅಂತ ಅಂದರೆ ಫೈಲ್ಸ್ ಇರ್ಬೋದು ಅಥವಾ ಡೇಟಾನ ನಾವು ಮೈಗ್ರೇಟ್ ಮಾಡಬೇಕಾದ್ರೆ ನಮಗೆ ಇಂಟರ್ನೆಟ್ ಕನೆಕ್ಷನ್ನಿನ ಅವಶ್ಯಕತೆ ಇರುತ್ತೆ. ಯಾಕಂತಂದರೆ ನಾವು ಇಂಟರ್ನೆಟ್ಟನ್ನು ಯೂಸ್ ಮಾಡಿಕೊಂಡೆ ನಾವಲ್ಲಿ ಟ್ರಾನ್ಸ್ಫರ್ ಅಥವಾ ಮೈಗ್ರೇಟನ್ನು ಮಾಡೋದು. ಸೊ ನಮಗೆ ನೆಟ್ವರ್ಕ್ ಸ್ಟೇಬಲ್ ಆಗಿರಬೇಕು. ಸೊ ಅದನ್ನು ಏನು ಮಾಡುತ್ತೆ, ನೆಟ್ವರ್ಕ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ VM ಆಪರೇಷನ್ಸ್ ದಟ್ ಸಪೋರ್ಟ್ಸ್ ದಿ ಮೈಗ್ರೇಷನ್. ಯಾವ್ಯಾವು, ಮಲ್ಟಿಪ್ಲೆಕ್ಸಿಂಗ್ ಇರ್ಬೋದು, ಸಸ್ಪೆನ್ಷನ್ನು, ಪ್ರಾವಿಷನಿಂಗ್, ನೆಕ್ಸ್ಟ್ ಮೈಗ್ರೇಷನ್. ಸೊ ಈ ಸ್ಟೆಪ್ಗಳು ನಮಗೆ ಮೈಗ್ರೇಷನ್ ಅಲ್ಲಿ ಹೆಲ್ಪ್ ಮಾಡ್ತಾ ಹೋಗ್ತವೆ. ಸೊ ಬೆನಿಫಿಟ್ಸ್ಗಳು ಏನು ಅಂತ ಕೂಡ ಕೊಟ್ಟಿದ್ದೀನಿ, ಅಷ್ಟನ್ನ ನೀವು ಮೇಲೆ ಓದ್ಕೊಂತ ಹೋಗಿ ಅಷ್ಟೇ. ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಲೆವೆಲ್ಸ್ ಆಫ್ ವರ್ಚುವಲೈಸೇಷನ್. ಸೊ ಇಂಪ್ಲಿಮೆಂಟೇಷನ್ ಲೆವೆಲ್ಸ್ ಅಂತ ಬಂದಾಗ ಮೊದಲನೇದು ಹಾರ್ಡ್ವೇರ್ ಲೆವೆಲ್ ವರ್ಚುವಲೈಸೇಷನ್. ಸೊ ಹಾರ್ಡ್ವೇರ್ ಲೆವೆಲ್ ಅಂತ ಅಂದಾಗ ಹೈಪರ್ವೈಸರ್ ಅಂತ ಅಂದ್ರೆ ಒಂಥರ ಸೂಪರ್ವೈಸರ್ ಇದ್ದಂಗೆ, ಈಸ್ ಯೂಸ್ಡ್ ಟು ಕ್ರಿಯೇಟ್ ಅಂಡ್ ಮ್ಯಾನೇಜ್ ದ ವರ್ಚುವಲ್ ಮಿಷಿನ್ಸ್. ಸೊ ಟೈಪ್ಸ್ ಯಾವ್ಯಾವ ಬರ್ಬೋದು, ನೇಟಿವ್, ಹೋಸ್ಟ್ ಮತ್ತು ಹೈಬ್ರಿಡ್ ವರ್ಚುವಲ್ ಮಿಷಿನ್ಸ್ ಅನ್ನು ನಾವು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು ಹಾರ್ಡ್ವೇರ್ ಲೆವೆಲಲ್ಲಿ. ಸೊ ಅದರ ಅಡ್ವಾಂಟೇಜಸ್ ಅನ್ನು ಕೂಡ ಕೊಟ್ಟಿದ್ದೀನಿ, ನೀವು ಓದ್ಕೋಬೋದು, ಅದನ್ನೇನು ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಆಪರೇಟಿಂಗ್ ಸಿಸ್ಟಮ್ ಲೆವೆಲ್ ವರ್ಚುವಲೈಸೇಷನ್. ಆಪರೇಟಿಂಗ್ ಸಿಸ್ಟಮ್ ಪ್ರೊವೈಡ್ಸ್ ದಿ ಮಲ್ಟಿಪಲ್ ಐಸೋಲೇಟೆಡ್ ಎನ್ವಿರಾನ್ಮೆಂಟ್ ಯೂಸಿಂಗ್ ದ ಸೇಮ್ ಕರ್ನಲ್. ವರ್ಚುವಲೈಸೇಷನ್ ಸಪರೇಟ್ಸ್ ದ ಅಪ್ಲಿಕೇಶನ್ ಫ್ರಮ್ ದ ಹಾರ್ಡ್ವೇರ್ ಥ್ರೂ ದಿ ಆಪರೇಟಿಂಗ್ ಸಿಸ್ಟಮ್ ಕಂಟ್ರೋಲ್. ಸರಿನಾ, ಆಪರೇಟಿಂಗ್ ಸಿಸ್ಟಮ್ ಇಂದ ನಾವು ಹಾರ್ಡ್ವೇರ್ ಅನ್ನ ಸಪರೇಟ್ ಮಾಡ್ತೀವಿ. ಯಾಕೆ, ಫಾರ್ ದಿ ಗ್ರೇಟರ್ ಮಾನಿಟರಿಂಗ್. ಸೊ ಅದನ್ನ ನಾವು ಮಾನಿಟರ್ ಮಾಡ್ಬೋದು. ಏನಾದ್ರೂ ಕೂಡ ತಪ್ಪಾದ್ರೆ, ಏನಾದ್ರೂ ಕೂಡ ರಿಸಾಲ್ವ್ ಮಾಡಬೇಕು ಅಂತ ಇದ್ರೆ ನಾವು ಮಾನಿಟರ್ ಮಾಡ್ಬಿಟ್ಟು ಅದನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಡಿಕಪಲ್ ಮಾಡ್ತಾ ಹೋಗ್ತೀವಿ. ಡಿಕಪಲ್ ಅಂದ್ರೇನು, ಹಾರ್ಡ್ವೇರ್ ಅನ್ನೇ ಸಪರೇಟ್ ಮತ್ತು ಆಪರೇಟಿಂಗ್ ಸಿಸ್ಟಮ್ ಅನ್ನೇ ಸಪರೇಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ವರ್ಚುವಲೈಸೇಷನ್ ಮಿಡಲ್ವೇರ್ ಲೆವೆಲ್. ಹಾರ್ಡ್ವೇರ್ ಅಂಡ್ ದಿ ಅಪ್ಲಿಕೇಶನ್ ಅಂಡ್ ಇಟ್ ಮ್ಯಾನೇಜಸ್ ದಿ ರಿಸೋರ್ಸ್ ಅಲೋಕೇಶನ್, ವರ್ಚುವಲ್ ಮಿಷಿನ್ ಪ್ರಾವಿಷನಿಂಗ್, ಲೋಡ್ ಬ್ಯಾಲೆನ್ಸಿಂಗ್ ಮತ್ತೆ ಇಟ್ ಎನೇಬಲ್ಸ್ ದಿ ಡೈನಾಮಿಕ್ ಅಂಡ್ ಫ್ಲೆಕ್ಸಿಬಲ್ ಕ್ಲೌಡ್ ಸರ್ವಿಸಸ್. ಸರಿನಾ, ಸೊ ಹೆಸರೇ ಹೇಳ್ತಾ ಇದೆ ನೋಡಿ, ಮಿಡಲ್ ವೇ. ಸೊ ಇದೇನ್ ಮಾಡುತ್ತೆ, ಹಾರ್ಡ್ವೇರ್ ಮತ್ತೆ ಅಪ್ಲಿಕೇಶನ್ ಮಧ್ಯೆ ಕೆಲಸ ಮಾಡ್ತಾ ಹೋಗುತ್ತೆ. ಡೇಟಾ ಸೆಂಟರ್ ಲೆವೆಲ್ ವರ್ಚುವಲೈಸೇಷನ್ ಅಂತ ಅಂದ್ರೇನು, ಈಸ್ ಎಕ್ಸ್ಟೆಂಡೆಡ್ ಅಕ್ರಾಸ್ ಲಾರ್ಜ್ ಸ್ಕೇಲ್ ಡೇಟಾ ಸೆಂಟರ್ಸ್. It creates a virtual infrastructure by pooling the servers, storage and the network. ಸರಿನಾ, ನೆಕ್ಸ್ಟ್ ಅಪ್ಲಿಕೇಶನ್ ಲೆವೆಲ್ ವರ್ಚುವಲೈಸೇಷನ್ ಅಂತ ಕೂಡ ಕೊಟ್ಟಿದ್ದೀನಿ. ಸೊ ಅದನ್ನ ಆದಷ್ಟು ನೀವು ಓದ್ಕೊಂತ ಹೋಗಿ, ಸಿಂಪಲ್ ಥಿಯರಿ ಪಾಯಿಂಟ್ಸ್ಗಳವೆಲ್ಲ. ನೆಕ್ಸ್ಟ್ ವರ್ಚುವಲೈಸೇಷನ್ ಸ್ಟ್ರಕ್ಚರ್, ಟೂಲ್ಸ್ಗಳು ಮತ್ತೆ ಮೆಕ್ಯಾನಿಸಮ್ಸ್ಗಳು. ಸೊ ಅಷ್ಟನ್ನು ಕೂಡ ಡಿಸ್ಕಸ್ ಮಾಡೋಣ. ವರ್ಚುವಲೈಸೇಷನ್ ಸ್ಟ್ರಕ್ಚರ್ ಅಂತ ಅಂದ್ರೇನು, ಸ್ಟ್ರಕ್ಚರ್ ಆಫ್ ದಿ ವರ್ಚುವಲೈಸೇಷನ್ ಕನ್ಸಿಸ್ಟ್ ಆಫ್ ಡಿಫರೆಂಟ್ ಲೇಯರ್ ದಟ್ ಸಪರೇಟ್ ದಿ ಹಾರ್ಡ್ವೇರ್ ಫ್ರಮ್ ದ ಅಪ್ಲಿಕೇಶನ್. ಸೊ ಫಿಸಿಕಲ್ ಹಾರ್ಡ್ವೇರ್ ಲೇಯರ್ ಅಂತ ಬರುತ್ತೆ. ಸೊ ಇದರಲ್ಲಿ ಏನೇನಿರುತ್ತೆ, CPU, ಮೆಮೊರಿ, ಸ್ಟೋರೇಜು, ನೆಟ್ವರ್ಕ್ ಡಿವೈಸಸ್ಗಳು ಇರ್ತವೆ. ನೆಕ್ಸ್ಟ್ ಹೈಪರ್ ಸೂಪರ್ವೈಸರ್ ಅಂತ ಬರುತ್ತೆ. ಸೊ ಈ ಹೈಪರ್ ಸೂಪರ್ವೈಸರ್ ಸಿಟ್ಸ್ ಬಿಟ್ವೀನ್ ದ ಹಾರ್ಡ್ವೇರ್ ಅಂಡ್ ದ ವರ್ಚುವಲ್ ಮಿಷಿನ್ಸ್. ಸೊ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರಿಸೋರ್ಸ್ ಅಲೋಕೇಶನ್, ಐಸೋಲೇಷನ್ ಆಫ್ ದಿ ವರ್ಚುವಲ್ ಮಿಷಿನ್ಸ್, ಶೆಡ್ಯೂಲಿಂಗ್ ಅಂಡ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ವರ್ಚುವಲ್ ಮಿಷಿನ್. ಸೊ ವರ್ಚುವಲ್ ಮಿಷಿನ್ಸ್ ಅಂತಂದ್ರೇನು, ಮಲ್ಟಿಪಲ್ ವರ್ಚುವಲ್ ಮಿಷಿನ್ಸ್ ರನ್ ಆನ್ ಎ ಸಿಂಗಲ್ ಫಿಸಿಕಲ್ ಮಿಷಿನ್. Virtual machine has its own operating system and its application. Virtual machine. Next, virtual infrastructure. Virtual infrastructure ಅಂತ ಅಂದ್ರೆ ಏನು, it separates the hardware from the application, enabling the flexible resource management. ಸರಿನಾ, ನೆಕ್ಸ್ಟ್ ಟೈಪ್ಸ್ ಆಫ್ ವರ್ಚುವಲ್ ಮಿಷಿನ್ ಆರ್ಕಿಟೆಕ್ಚರ್. ಸೊ ಆರ್ಕಿಟೆಕ್ಚರ್ ಯಾವ್ಯಾವ ಬರ್ಬೋದು, ನೇಟಿವ್ ವರ್ಚುವಲ್ ಮಿಷಿನ್ಸ್, ಹೋಸ್ಟ್ ಮತ್ತೆ ಹೈಬ್ರಿಡ್ ವರ್ಚುವಲ್ ಮಿಷಿನ್ಸ್ ಬರ್ಬೋದು. ಸೊ ಅವುಗಳನ್ನು ನೀಟಾಗಿ ಓದ್ಕೊಂತ ಹೋಗಿ. ನೆಕ್ಸ್ಟ್ ವರ್ಚುವಲೈಸೇಷನ್ ಮೆಕ್ಯಾನಿಸಮ್ಸ್ಗಳ್ಯಾವು, ಮಲ್ಟಿಪ್ಲೆಕ್ಸಿಂಗ್, ಸಸ್ಪೆನ್ಷನ್ ಅಂಡ್ ದಿ ರಿಸಂಪ್ಷನ್ನು, ನೆಕ್ಸ್ಟ್ ಮೈಗ್ರೇಷನ್ನು, ಪ್ರಾವಿಷನಿಂಗು. ಸೊ ಈ ರೀತಿ ಬರ್ತಾ ಹೋಗ್ತವೆ. ಸೊ ಅದ್ರ ಜೊತೆ ನೀವು ನೆಕ್ಸ್ಟ್ ಏನು ಓದ್ಕೋಬೇಕು ಅಂತಂದರೆ ವರ್ಚುವಲೈಸೇಷನ್ ಟೂಲ್ಸ್ ಆ್ಯಂಡ್ ದಿ ಸಪೋರ್ಟಿಂಗ್ ಟೆಕ್ನಾಲಜೀಸ್. ಸೊ ಯಾವ್ಯಾವ ಟೆಕ್ನಾಲಜೀಸು ಸಪೋರ್ಟ್ ಮಾಡ್ತಾ ಹೋಗ್ತೇವೆ ವರ್ಚುವಲ್ ಮಿಷಿನ್ಸನ್ನು ಅಂತ. ವರ್ಚುವಲ್ ಮಿಷಿನ್ ಹಾರ್ಡ್ವೇರ್ಗಳು, ನೆಕ್ಸ್ಟು ಡೇಟಾ ಸೆಂಟರ್ ವರ್ಚುವಲೈಸೇಷನ್ನು, ನೆಟ್ವರ್ಕ್ ಆ್ಯಂಡ್ ದಿ ಸ್ಟೋರೇಜ್ ವರ್ಚುವಲೈಸೇಷನ್ನು. ಸೊ ಇವುಗಳು ಸಪೋರ್ಟ್ ಮಾಡ್ತಾ ಹೋಗ್ತವೆ. ನೆಕ್ಸ್ಟ್ virtualization of the CPU, virtualization of memory, virtualization of input and output devices. First,
CPU ವರ್ಚುವಲೈಸೇಷನ್ ಅಂತಂದ್ರೇನು, ಅಲೋಸ್ ದಿ ಮಲ್ಟಿಪಲ್ ವರ್ಚುವಲ್ ಮಿಷಿನ್ಸ್ ಟು ಶೇರ್ ಎ ಸಿಂಗಲ್ ಫಿಸಿಕಲ್ ಪ್ರೊಸೆಸರ್. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಯೂಸಸ್ ಟೈಮ್ ಶೇರಿಂಗ್ ಅಥವಾ ಶೆಡ್ಯೂಲಿಂಗ್, ಯಾರು ಯಾವಾಗ ಎಕ್ಸಿಕ್ಯೂಟ್ ಮಾಡ್ತಾ ಹೋಗಬೇಕು, ಯಾರು ಯಾವಾಗ ಯಾವ ಕೆಲಸ ಮಾಡಬೇಕು, ಸೊ ಈ ರೀತಿ ಶೆಡ್ಯೂಲ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಮೆಮೊರಿ ವರ್ಚುವಲೈಸೇಷನ್ ಅಂತ ಅಂದ್ರೆ ಏನು? ಮೆಮೊರಿ ವರ್ಚುವಲೈಸೇಷನ್ ಪ್ರೊವೈಡ್ ದ ವರ್ಚುವಲ್ ಮೆಮೊರಿ ವಿತ್ ಇಟ್ಸ್ ಓನ್ ವರ್ಚುವಲ್ ಮೆಮೊರಿ ಸ್ಪೇಸಸ್. ಸೊ ದಿ ಹೈಪರ್ವೈಸರ್ ಮ್ಯಾಪ್ಸ್ ದಿ ವರ್ಚುವಲ್ ಮೆಮೊರಿ ಟು ದ ಫಿಸಿಕಲ್ ಮೆಮೊರಿ. ಸರಿನಾ? ಸೊ ವರ್ಚುವಲ್ ಮೆಮೊರಿ ಅಂತಂದ್ರೇನು, ನಮಗೆ ಇಂಟರ್ನೆಟ್ ಆಗಿರುವಂಥದ್ದನ್ನು ಫಿಸಿಕಲ್ ಅಡ್ರೆಸ್ಸಿಂಗ್ ಮೆಮೊರಿಗೆ ನಾವೇನು ಮಾಡ್ತೀವಿ, ಲೊಕೇಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್ ವರ್ಚುವಲೈಸೇಷನ್ ಅಲೋಸ್ ದಿ ಮಲ್ಟಿಪಲ್ ವರ್ಚುವಲ್ ಮಿಷಿನ್ ಟು ಶೇರ್ ದ ಫಿಸಿಕಲ್ ಡಿವೈಸಸ್ ಲೈಕ್ ದಿ ಡಿಸ್ಕ್ಸ್, ನೆಟ್ವರ್ಕ್ಸ್ ಇಂಟರ್ಫೇಸಸ್. ಸೊ ಈ ರೀತಿ ಏನು ಜಾಯಿಂಟ್ ಆಗಿ ಕೆಲಸ ಮಾಡ್ತಾ ಹೋಗ್ತವೆ. ಸೊ ಟೈಪ್ಸ್ಗಳು ಇದಾವೆ, ಯಾವ ಡಿವೈಸ್ ಎಮ್ಯುಲೇಷನ್, ಡೈರೆಕ್ಟ್ ಇನ್ಪುಟ್ ಔಟ್ಪುಟ್ ಅಸೆಸ್ಸು, ಪ್ಯಾರಾ ವರ್ಚುವಲೈಸೇಷನ್. ಸೊ ಈ ರೀತಿ ಟೈಪ್ಸ್ಗಳು ಕೂಡ ಇದೆ. ನೆಕ್ಸ್ಟ್ ವರ್ಚುವಲ್ ಕ್ಲಸ್ಟರ್ ಅಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಫಸ್ಟ್ ಕ್ಲಸ್ಟರ್ ಅಂತ ಅಂದ್ರೇನು, ಒಂದು ಗ್ರೂಪ್ ಇದ್ದಂಗೆ. ಸರಿನಾ? ವರ್ಚುವಲ್ ಗ್ರೂಪ್ ಅಂತ ಅರ್ಥ. ಕನ್ಸಿಸ್ಟ್ ಆಫ್ ಎ ಗ್ರೂಪ್ ಆಫ್ ವರ್ಚುವಲ್ ಮಿಷಿನ್ ಇಂಟರ್ ಕನೆಕ್ಟೆಡ್ ಟು ಫಂಕ್ಷನ್ ಎಸ್ ಎ ಕ್ಲಸ್ಟರ್ ಸಿಸ್ಟಮ್. ಸೊ ಒಂದಕ್ಕೊಂದು ಕನೆಕ್ಟ್ ಆಗಿರ್ತವೆ, ಬೇಕಾಗಿರುವಂಥ ರಿಸೋರ್ಸ್ಗಳನ್ನು ಅವೇ ಶೇರ್ ಮಾಡಿಕೊಂಡು ಅವುಗಳ ಕೆಲಸವನ್ನು ಮಾಡ್ತಾ ಹೋಗ್ತವೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ ಆರ್ಕಿಟೆಕ್ಚರ್ ಆಫ್ ವರ್ಚುವಲ್ ಕ್ಲಸ್ಟರ್ಸ್ ಅಂತ ಬಂದಾಗ ಫಿಸಿಕಲ್ ಲೇಯರು, ವರ್ಚುವಲೈಸೇಷನ್ ಲೇಯರು, ವರ್ಚುವಲ್ ಮಿಷಿನ್ನು, ನೆಕ್ಸ್ಟು ನೆಟ್ವರ್ಕ್ ಲೇಯರ್. ಸೊ ಈ ರೀತಿ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಂದ ವರ್ಚುವಲ್ ಕ್ಲಸ್ಟರ್, ಯಾವ ರೀತಿ ರಿಸೋರ್ಸಸ್ ಅಂತಂದರೆ ಬೇಕಾಗಿರುವಂಥ ಡೇಟಾ ಅಥವಾ ಇನ್ಫಾರ್ಮೇಷನನ್ನು ಮ್ಯಾನೇಜ್ ಮಾಡ್ತೀವಿ ಅಂತ. ರಿಸೋರ್ಸ್ ಪ್ರಾವಿಷನಿಂಗ್, ಡೈನಾಮಿಕ್ ಅಲೋಕೇಶನ್ ಆಫ್ ದ CPU, ಮೆಮೊರಿ ಮತ್ತು ಸ್ಟೋರೇಜ್. ಸೊ ಇವುಗಳನ್ನು ಯೂಸ್ ಮಾಡಿಕೊಂಡು ರಿಸೋರ್ಸನ್ನು ನಾವು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ರಿಸೋರ್ಸ್ ಶೆಡ್ಯೂಲಿಂಗ್ ಅಂತ ಅಂದರೆ ಯಾರಿಗೆ ಯಾವಾಗ ಎಷ್ಟು ರಿಸೋರ್ಸನ್ನ ನಾವು ಕೊಡಬೇಕು ಅನ್ನೋದನ್ನು ಇದು ಮೇಂಟೈನ್ ಮಾಡ್ತಾ ಹೋಗುತ್ತೆ. ಲೋಡ್ ಬ್ಯಾಲೆನ್ಸಿಂಗ್, ಸೊ ಡಿಸ್ಟ್ರಿಬ್ಯೂಟ್ ದ ವರ್ಕ್ ಲೋಡ್ ಈವನ್ಲಿ ಅಕ್ರಾಸ್ ದ ವರ್ಚುವಲ್ ಮಿಷಿನ್. ಏನು ಕನೆಕ್ಟೆಡ್ ಅಥವಾ ಗ್ರೂಪ್ ಅನ್ನ ಮಾಡಿರ್ತೀವಿ, ಕ್ಲಸ್ಟರ್ ಆಫ್ ದಿ ವರ್ಚುವಲ್ ಮಿಷಿನ್ಸ್ ಅನ್ನ, ಸೊ ಎಲ್ಲರಿಗೂ ಕೂಡ ಸ್ಪೆಸಿಫಿಕ್ ಟಾಸ್ಕ್ಗಳು ಮತ್ತೆ ಎಷ್ಟು ಕೊಡಬೇಕು ಅಷ್ಟೇ ಓವರ್ಲೋಡ್ ಅನ್ನ ಕೊಡ್ತಾ ಹೋಗ್ತೀವಿ. ಸೊ ಜಾಸ್ತಿಯನ್ನ ಕೊಡ್ತಾ ಹೋಗಲ್ಲ. ರಿಸೋರ್ಸ್ ಮಾನಿಟರಿಂಗ್, ಸೊ ನಾವು ಕೊಟ್ಟಿರುವಂಥ ರಿಸೋರ್ಸು ಕರೆಕ್ಟಾಗಿ ಯುಟಿಲೈಸ್ ಆಗ್ತಿದೆಯೋ ಅಥವಾ ಸ್ಪಾಯಿಲ್ ಆಗ್ತಿದೆಯೋ ಅಂತ ನಾವು ಮಾನಿಟರ್ ಮಾಡಬೇಕು. ಕೀ ಮೆಕ್ಯಾನಿಸಮ್ಸ್ಗಳು ಏನಿದಾವೆ ಅಂತಂದರೆ ಮಲ್ಟಿಪ್ಲೆಕ್ಸಿಂಗ್, ಪ್ರಾವಿಷನಿಂಗ್, ಮೈಗ್ರೇಷನ್ ಅಂಡ್ ದಿ ಸಸ್ಪೆನ್ಷನ್ ಆ್ಯಂಡ್ ರಿಸಂಪ್ಷನ್. ಸರಿನಾ? ಸೊ ಇಶ್ಯೂಸ್ಗಳು ಏನು ಬರ್ಬೋದು ಕ್ಲಸ್ಟರಿಂಗ್ ಅನ್ನು ಮಾಡಿದ್ರೆ? ಅವೈಲಬಿಲಿಟಿ ಆ್ಯಂಡ್ ದ ಫಾಲ್ಟ್ ಟಾಲರೆನ್ಸ್, ಲೋಡ್ ಬ್ಯಾಲೆನ್ಸಿಂಗ್, ಸ್ಕೇಲಬಿಲಿಟಿ, ಎಫಿಷಿಯೆಂಟ್ ಕಮ್ಯುನಿಕೇಷನ್, ಜಾಬ್ ಮ್ಯಾನೇಜ್ಮೆಂಟ್. ಸೊ ಇವುಗಳೆಲ್ಲವೂ ಕೂಡ ಇಶ್ಯೂಸ್ಗಳಾಗಿ ಬರ್ಬೋದು. ನೆಕ್ಸ್ಟ್ ವರ್ಚುವಲೈಸೇಷನ್ ಫಾರ್ ದಿ ಡೇಟಾ ಸೆಂಟರ್ ಆಟೋಮೇಷನ್ ಅಂತ ಅಂದ್ರೇನು, ವರ್ಚುವಲೈಸೇಷನ್ ಅನ್ನು ನಾವು ಯಾವ ರೀತಿ ಆಟೋಮೇಷನ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ಅಂತ ಸಿಂಪಲ್ ಪಾಯಿಂಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಅಷ್ಟನ್ನ ಬರೆದ್ರೆ ಸಾಕು. ಸರಿನಾ? ಸೊ ಡೈನಾಮಿಕ್ ರಿಸೋರ್ಸ್ ಪ್ರಾವಿಷನಿಂಗ್ ಯೂಸ್ ಮಾಡ್ತೀವಿ. ವರ್ಚುವಲ್ ಮಿಷಿನ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್, ಯಾವ ರೀತಿ ಫಸ್ಟು ಕ್ರಿಯೇಟ್ ಮಾಡಬೇಕು, ನೆಕ್ಸ್ಟ್ ಸಸ್ಪೆಂಡು, ರೆಸ್ಯೂಮು, ಮೈಗ್ರೇಟು. ಸೊ ಈ ರೀತಿ ನಾವು ಲೈಫ್ ಸೈಕಲ್ ಅನ್ನು ಮ್ಯಾನೇಜ್ ಮಾಡ್ತಾ ಹೋಗ್ತೀವಿ ವರ್ಚುವಲ್ ಮಿಷಿನ್ಸ್ ಇಂದು. ಲೋಡ್ ಬ್ಯಾಲೆನ್ಸ್, ಸೊ ಲೋಡ್ ಬ್ಯಾಲೆನ್ಸ್ ಅಂತ ಅಂದ್ರೇನು, ನಾವು ಏನು ಕ್ಲಸ್ಟರ್ಗಳನ್ನು ಕನೆಕ್ಟ್ ಮಾಡಿರ್ತೀವಿ ವರ್ಚುವಲ್ ಮಿಷಿನ್ಸ್ದು, ಸೊ ಎಲ್ಲರಿಗೂ ಕೂಡ ಸೇಮ್ ಅಮೌಂಟ್ ಆಫ್ ದಿ ವರ್ಕ್ ಲೋಡ್ ಅನ್ನ ಕೊಡ್ಬೇಕು. ಸರಿ, ನಾವು ಒಂದು ವರ್ಚುವಲ್ ಮಿಷಿನಿಗೆ ಜಾಸ್ತಿ, ಇನ್ನೊಂದು ವರ್ಚುವಲ್ ಮಿಷಿನಿಗೆ ಕಡಿಮೆ ಕೊಡೋದು. ಸೊ ಈ ರೀತಿ ಮಾಡ್ತಾ ಹೋಗ್ಬಾರ್ದು. ಸೊ ಆಪರೇಷನ್ಸ್ ಅನ್ನು ಕೊಟ್ಟಿದ್ದೀನಿ. ಡೇಟಾ ಸೆಂಟರ್ ಎಫಿಷಿಯನ್ಸಿ ಆ್ಯಂಡ್ ಕಾಸ್ಟ್ ರಿಡಕ್ಷನ್ನು, ಸೊ ಇವುಗಳನ್ನೆಲ್ಲವನ್ನು ಕೂಡ ಕೊಟ್ಟಿದ್ದೀನಿ. ಸಪೋರ್ಟಿಂಗ್ ಟೆಕ್ನಾಲಜೀಸ್ ಫಾರ್ ದ ವರ್ಚುವಲ್ ಮಿಷಿನ್, ಯಾವ್ಯಾವ ಟೆಕ್ನಾಲಜೀಸು ಆಟೋಮೇಷನ್ಗೆ ಹೆಲ್ಪ್ ಮಾಡ್ತವೆ ವರ್ಚುವಲ್ ಮಿಷಿನ್ ಇಂದು ಅಂತ ನಾವು ಕೊಟ್ಟಿದ್ದೀನಿ. ಸೊ ಇಷ್ಟು ಟಾಪಿಕ್ಗಳನ್ನು ನೀವು ಕಲಿತ್ರೆ ಮಾಡ್ಯೂಲ್ 2 ಅಲ್ಲಿ ಆಲ್ಮೋಸ್ಟ್ ಫುಲ್ ಆನ್ ಫುಲ್ ಮಾರ್ಕ್ಸನ್ನು ನೀವು ಪಡ್ಕೋಬಹುದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.